ಬೇಸಿಗೆ ಆರಂಭವಾಯಿತು. ಇನ್ನೇನಿದ್ರು ಕೂಡ ಹಲವು ಸುದ್ದಿಗಳು ಅಲ್ಲಲ್ಲಿ ಬರ್ತಾ ಇರತ್ತೆ. ನೀರಿಲ್ಲ ನೀರಿಲ್ಲ ಅಂತ ಹೇಳಿ. ಸೊ ಬೆಂಗಳೂರಿನಲ್ಲಿ 2 ದಿನ ನೀರಿರಲ್ವಂತೆ. ನೀರು ಪೂರೈಕೆ ಸ್ಥಗಿತವಾಗ್ತಾ ಇದೆ. ನೀರಿನ ಅಭಾವದ ಮಧ್ಯೆ ವಾಟರ್ ಪೂರೈಕೆ ಬಂದ್ ಆಗ್ತಾ ಇದೆ. ಸೊ ಈಗ ಫೆಬ್ರವರಿ 27-28ರಂದು ಹಲವು ಏರಿಯಾಗಳಲ್ಲಿ ನೀರು ಸಿಗೋದಿಲ್ಲ. ಕಾವೇರಿ 4ನೇ ಹಂತದ 2ನೇ ಘಟ್ಟ ಸಂಪೂರ್ಣ ಸ್ಥಗಿತವಾಗಿದೆ. ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಯಲಹಂಕ, ವಿದ್ಯಾರಣ್ಯಪುರ, ಪೂರ್ವ ವಲಯದ ಏರಿಯಾಗಳಲ್ಲಿ ನೀರು ಸಿಗಲ್ಲ ಅಂತಿದ್ದಾರೆ. ತುರ್ತು ನಿರ್ವಹಣೆ ಮೀಟರ್ ಅಳವಡಿಕೆ ಹಿನ್ನೆಲೆಯಲ್ಲಿ ನೀರನ್ನ ಬಂದ್ ಮಾಡಿದ್ದಾರೆ. ಬೆಂಗಳೂರು ಜಲಮಂಡಳಿ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದೆ. ಹಂಗಾಯ್ತು. ಈಗ ಬೆಂಗಳೂರಿನಲ್ಲಿ ಬಹುತೇಕರು ಕಾವೇರಿಯನ್ನು ನಂಬ್ಕೊಂಡೇ ಏನಿಲ್ಲ. ಯಾಕಂದರೆ ಎಲ್ಲವೂ ಕೂಡ ಈಗ ಬೋರ್ವೆಲ್ಗಳಿದೆ. ಬೋರ್ವೆಲಲ್ಲಿ ಟ್ಯಾಂಕರನ್ನು ತರಿಸ್ಕೊಳ್ತಾರೆ, ಅದ್ರ ಮೇಲೆ ಡಿಪೆಂಡು. ಕೆಲವು ಏರಿಯಾಗಳಲ್ಲಿ ಕಾವೇರಿ ನೀರನ್ನು ಕುಡಿಯೋದಕ್ಕೆ ಬಳಕೆ ಮಾಡ್ಕೊಳ್ತಾರೆ. ಆ ಏರಿಯಾಗಳಲ್ಲಿ ಡೆಫಿನೆಟ್ಲಿ ಸಮಸ್ಯೆ ಆಗುತ್ತೆ. ನನ್ನ ಸಹೋದ್ಯೋಗಿ ಲೋಕೇಶ್ ಕೊಡಗದಲ್ಲ ನನ್ನೊಂದಿಗೆ ಈಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ಬೇಸಿಗೆ ಬಂದ ತಕ್ಷಣ ಸಮಸ್ಯೆ ಆಗೋದೇ ನೀರಿಂದು. ಈಗ ಅದರ ಮಧ್ಯದಲ್ಲಿ ಈ ಮೀಟರ್ ಅಳವಡಿಕೆ ಅವು ಇವು ಅಂತ ಹೇಳಿಬಿಟ್ರೆ ಇದನ್ನ ಮೀಟರ್ ಅಳವಡಿಕೆ ಮಾಡೋಕ್ಕೋಸ್ಕರನೇ ಹೇಳ್ತಾರ ಅಥವಾ ನೀರಿನ ಅಭಾವ ಇರೋದ್ರಿಂದ 1-2 ದಿನ ತಳ್ಕೊಂಡು ಹೋಗೋಣ, ಒಂದಿಷ್ಟು ಸಹಾಯ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರವು ಏನು ಜಲಮಂಡಳಿ ಲೆಕ್ಕಾಚಾರ? ಅರುಣ್, ಬೆಂಗಳೂರಿನಲ್ಲಿ ನೀರಿನ ಅಭಾವ ಇರೋದಂತೂ ಸತ್ಯ. ಆದ್ರೆ ಅದನ್ನ BWSSB ಓಪನ್ ಆಗಿ ಹೇಳ್ತಾ ಇಲ್ಲ. ನಾವು ಪೂರೈಕೆ ಮಾಡ್ತೀವಿ, ಜೊತೆಗೆ ಕಾವೇರಿ 5ನೇ ಹಂತದ ಪ್ರಾಜೆಕ್ಟ್ ಅನ್ನ ಮೇ ತಿಂಗಳಲ್ಲಿ ಆರಂಭ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಇದರ ಮಧ್ಯದಲ್ಲೇ ನೀರಿಗೆ ಹಾಹಾಕಾರದ ಮಧ್ಯದಲ್ಲೇ ಬೆಂಗಳೂರಿನಲ್ಲಿ 2 ದಿನಗಳ ಕಾಲ ಫೆಬ್ರವರಿ 27 ಮತ್ತು 28 2 ದಿನಗಳ ಕಾಲ ನೀರಿನ ಪೂರೈಕೆ ವ್ಯತ್ಯಯ ಆಗುತ್ತೆ ಅಂತೇಳಿ ಜಲಮಂಡಳಿ ತಿಳಿಸಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಗೋವಿಂದರಾಜನಗರ, ಯಲಹಂಕ, ವಿದ್ಯಾರಣ್ಯಪುರ ಮತ್ತೆ ಪೂರ್ವ ವಲಯದ ಬಹುತೇಕ ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆ ಆಗುತ್ತೆ. ನೀರನ್ನ ಶೇಖರಿಸಿ ಇಟ್ಕೊಳ್ಳಿ ಅಂತೇಳಿ ಜಲಮಂಡಳಿ ಪ್ರಕಟಣೆ ಹೊರಡಿಸಿರುವಂಥದ್ದು. 2 ದಿನಗಳ ಕಾಲಿಗೆ ಆಗುವಂತ ನೀರನ್ನ ಹೇಗೆ ಶೇಖರಣೆ ಮಾಡಿ ಇಟ್ಕೊಳ್ತಾರೆ? ತುರ್ತು ಸಂದರ್ಭದಲ್ಲಿ ನೀರಿನ ಅವಶ್ಯಕತೆ ತುಂಬಾ ಇದೆ. ಹೋಗ್ಲಿ ಟ್ಯಾಂಕರ್ ಅಲ್ಲಾದ್ರೂ BWSSB ಅವರು ನೀರನ್ನ ಪೂರೈಕೆ ಮಾಡುವಂತ ಕೆಲಸ ಮಾಡಬೇಕು. ಆದ್ರೆ ಟ್ಯಾಂಕರ್ ಅಲ್ಲಿ ನಾವು ಪೂರೈಕೆ ಮಾಡ್ತೀವಿ ಅಂತೇಳಿ ಯಾವುದೇ ರೀತಿಯ ಪ್ರಕಟಣೆ ಹೇಳಿಲ್ಲ. ಅಧ್ಯಕ್ಷರು ಕೂಡ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಆದ್ರೆ ನೀರಿನ ಅಭಾವ ಇದೆ ಅಂತೇಳಿ ಈ ರೀತಿ ಹಾಹಾಕಾರದ ಮಧ್ಯೆ ನೀರು ಸ್ಥಗಿತ ಆಗ್ತಾ ಇದೆ, ವ್ಯತ್ಯಯ ಸ್ಥಗಿತ ಆಗುತ್ತೆ ಅಂತೇಳಿ ಹೇಳ್ತಾ ಇರುವಂಥದ್ದು. ಫೆಬ್ರವರಿ 27 ಬೆಳಗ್ಗೆ 6 ಗಂಟೆಗೆ ನೀರು ಪೂರೈಕೆ ಸ್ಟಾಪ್ ಆದ್ರೆ ಫೆಬ್ರವರಿ 28 ಬೆಳಗಿನ ಜಾವ 6 ಗಂಟೆವರೆಗೂ ಕೂಡ ನೀರು ಬರೋದಿಲ್ಲ ಅಂತೇಳಿ ಹೇಳ್ತಾ ಇರುವಂಥದ್ದು. ಹಾಗಾಗಿ ಏನಾದ್ರೂ ಮಾರ್ಗೋಪಾಯಗಳನ್ನ ಕಂಡುಕೊಳ್ಳೋದಕ್ಕೆ ಜಲಮಂಡಳಿ ಮುಂದಾಗುತ್ತಾ ಕಾದು ನೋಡಬೇಕಾಗಿದೆ. ಅರುಣ್. ಓಕೆ ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.